ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಡಿಜಿಟಲ್ ಖಾತಾ ಅಂದ್ರೆ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಜಿಟಲ್ ಖಾತಾ ಯಾವ ಪ್ರಾಪರ್ಟಿ ಅಂತಂದ್ರೆ, ಅದು ಪ್ರಾಪರ್ಟಿ ನಿಮ್ದು ಸಿಟಿ ಅಥವಾ ಟೌನ್ ಅಥವಾ ಮುನ್ಸಿಪಲ್ ಏರಿಯಾ, ಈ ತರ ಏನ್ ನಗರ ಪ್ರದೇಶ ಇರುತ್ತೆ, ನಗರ ಆಸ್ತಿಗಳಿರುತ್ತೆ, ಅದರಲ್ಲಿ ಡಿಜಿಟಲ್ ಖಾತಾ ಅಂದ್ರೆ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಓಕೆ, ಸೊ ಡಿಜಿಟಲ್ ಖಾತಾನಲ್ಲಿ ಒಂದು ಫಾರ್ಮ್ 3 ಅಂತ ಇರುತ್ತೆ, ಇನ್ನೊಂದು ಫಾರ್ಮ್ 2 ಅಂತ ಇರುತ್ತೆ. ಓಕೆ, ಈಗ ಫಾರ್ಮ್ 3 ಎಲ್ಲಿರುತ್ತೆ ಅಂತಂದ್ರೆ ಅದು ಪೂರಸಭೆ ಇರ್ಬೋದು, ಅಂದ್ರೆ ಟೌನ್ ಮುನ್ಸಿಪಲ್ ಕೌನ್ಸಿಲ್. ಸೊ ಈ ತರ ಅಡ್ಮಿನಿಸ್ಟ್ರೇಷನ್ ನಲ್ಲಿ ನಿಮ್ಮ ಆಸ್ತಿ ಬಂದ್ರೆ, ನಿಮ್ಮ ಪ್ರಾಪರ್ಟಿ ಬಂದ್ರೆ ಅಲ್ಲಿ ಫಾರ್ಮ್ 3 ಅನ್ನ ಕೊಡ್ತಾರೆ, ಡಿಜಿಟಲ್ ಖಾತಾ ಅಂತ. ಓಕೆ, ಅಂಡ್ ಫಾರ್ಮ್ 3 ಮತ್ತೆ ಎಲ್ಲಿ ಇರುತ್ತೆ ಅಂತಂದ್ರೆ ನಗರಸಭೆ ಅಂದ್ರೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂಡ್ ಪಟ್ಟಣ ಪಂಚಾಯತ್ ಅಂದ್ರೆ ಟೌನ್ ಪಂಚಾಯತ್. ಹಾಗಾದ್ರೆ ಫಾರ್ಮ್ 2 ಎಲ್ಲಿ ಕೊಡ್ತಾರೆ ಅಂತಂದ್ರೆ ಮಹಾನಗರ ಪಾಲಿಕೆನಲ್ಲಿ ಅಂದ್ರೆ ಸಿಟಿ ಕಾರ್ಪೊರೇಷನ್. ಸೊ ಈ ತರ ಡಿವೈಡ್ ಮಾಡಿದ್ದಾರೆ ಫಾರ್ಮ್ 3 ಮತ್ತು ಫಾರ್ಮ್ 2 ಅಂತ. ಓಕೆ, ಅಂಡ್ ನಿಮ್ದು ಪ್ಲಾಟ್ ಇರ್ಬೋದು ಅಥವಾ ಮನೆ ಇರ್ಬೋದು, ಅಲ್ಲಿ ನಿಮ್ದು ಫಾರ್ಮ್ 3 ಅಥವಾ ಫಾರ್ಮ್ 2 ನಿಮ್ಗೆ ಇಶ್ಯೂ ಮಾಡ್ತಾರೆ, ಅದ್ರ ಮೇಲೆ QR ಕೋಡ್ ಕೂಡ ಇರುತ್ತೆ. ಓಕೆ, ಸೊ ನೋಡಿ, ಈಗ ಫಾರ್ಮ್ 3 ನ ಒಂದು ಉದಾಹರಣೆ ತಗೊಂಡು ಅದ್ರ ಮೇಲೆ ಏನ್ ಇನ್ಫಾರ್ಮೇಶನ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಫಾರ್ಮ್ 2 ನಲ್ಲಿ ಕೂಡ ಸೇಮೇ ಇರುತ್ತೆ. ಇಷ್ಟೇ ಏನ್ ಡಿಫರೆನ್ಸ್ ಅಂತಂದ್ರೆ ಅದು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಮಹಾನಗರ ಪಾಲಿಕೆನಲ್ಲಿ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಈ ಡಿಜಿಟಲ್ ಖಾತಾ ಮೇಲೆ ಇನ್ಫಾರ್ಮೇಶನ್ ಯಾವ ತರ ಏನೇನ್ ಇನ್ಫಾರ್ಮೇಶನ್ ಇರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದು ಇನ್ಫಾರ್ಮೇಶನ್ ಟೇಬಲ್ ಫಾರ್ಮೆಟ್ ನಲ್ಲಿ ಇರುತ್ತೆ. ಓಕೆ, ಸೊ ಯಾವ ತರ ಅಂತ ನೋಡಿ. ಸೊ ಫಸ್ಟ್, ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ ಅಂದ್ರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆ ಅನ್ಬೋದು, ಅದರಿಂದ ಇದು ಇಶ್ಯೂ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಉದಾಹರಣೆಗೆ ಪೂರಸಭೆ ಅಂತ ತಗೊಂಡಿನಿ, ಅಂದ್ರೆ ಫಾರ್ಮ್ 3 ಬರುತ್ತೆ. ಸೊ ಇಲ್ಲಿ ನಗರಸಭೆ ಕೂಡ ಇರ್ಬೋದು ಅಂಡ್ ಪಟ್ಟಣ ಪಂಚಾಯತಿ ಕೂಡ ಇರ್ಬೋದು, ಅಂಡ್ ಮಹಾನಗರ ಪಾಲಿಕಾ ಇದ್ರೆ ಫಾರ್ಮ್ 2 ಅಂತ ಬರುತ್ತೆ. ಸೊ ಇಲ್ಲಿ ರೂಲ್ 20 ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಮ್ದು ಯಾವ ಡಿಸ್ಟಿಕ್ ಇದೆ ಅದು ಕೂಡ ಇರುತ್ತೆ, ನಮ್ ಯಾವ ಸಿಟಿ ಇದೆ, ಅಂಡ್ ನೆಕ್ಸ್ಟ್ ಏನಂತಂದ್ರೆ ನಮ್ದು ಪ್ರಾಪರ್ಟಿ ಟೈಪ್ ಅಂದ್ರೆ ಪ್ರೈವೇಟ್ ಇದೆ ಅಥವಾ ಗೌರ್ಮೆಂಟ್ ಇದೆ ಅಂದ್ರೆ ಈ ತರ ಖಾಸಗಿ ಅಂತ ಬರ್ದಿದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ರೆಕಾರ್ಡ್ ನಂಬರ್ ಅಂದ್ರೆ ದಾಖಲೆ ನಂಬರ್ ಕೂಡ ಇರುತ್ತೆ. ಸೊ ಇದು ಫಸ್ಟ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಏನಿರುತ್ತೆ ಅಂತಂದ್ರೆ, ಸೊ ನೆಕ್ಸ್ಟ್ ನೋಡಿ, ನಮ್ದು ಪ್ರಾಪರ್ಟಿ ಐ ಡಿ ಅಂದ್ರೆ ಸ್ವತ್ತಿನ ಸಂಖ್ಯೆ ಅಂತ ಒಂದು ಇರುತ್ತೆ. ಓಕೆ, ನೆಕ್ಸ್ಟ್ ವಾರ್ಡ್ ನಂಬರು, ನೇಮು. ಸೊ ವಾರ್ಡ್ ನಂಬರ್ ಯಾವುದು ಅಂದ್ರೆ ವಾರ್ಡಿನ ಹೆಸರು ಏನಿದೆ ಅದು ಕೂಡ ಇಲ್ಲಿ ಇರುತ್ತೆ. ಓಕೆ, ಸೊ ವಾರ್ಡಿನ ಸಂಖ್ಯೆ ಮತ್ತು ಹೆಸರು ಅಂತ. ಓಕೆ, ನೆಕ್ಸ್ಟ್ ಸ್ವತ್ತಿನ ಹಳೆ ಸಂಖ್ಯೆ ಅಂದ್ರೆ ಇದೇನು ಪ್ರಾಪರ್ಟಿ ಇದೆಯಲ್ಲ ಇದರದ ಹಳೆ ನಂಬರ್ ಯಾವ್ದಿದೆ, ಪ್ರಾಪರ್ಟಿ ಓಲ್ಡ್ ನಂಬರ್ ಏನಾದ್ರೂ ಇದ್ರೆ ಅದು ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ನಿರ್ಧಾರಣ ಸಂಖ್ಯೆ ಅಂತ ಇರುತ್ತೆ. ಓಕೆ, ಸೊ ಅದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ನಮ್ದು ಸ್ವತ್ತಿನ ವರ್ಗೀಕರಣ ಅಂದ್ರೆ ಇದು ಪ್ರಾಪರ್ಟಿ ಕ್ಲಾಸಿಫಿಕೇಶನ್ ಅಫಿಷಿಯಲ್ ಇದೆ ಅಥವಾ ಅಪ್ರೂವ್ಡ್ ಇದೆ ಅಥವಾ ಇಲ್ಲ ಅಂತ. ಸೊ ಈ ತರ ಇಲ್ಲಿ ಅಧಿಕೃತ ಅಂತ ಇಲ್ಲಿ ಮೆನ್ಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಟೈಪ್ ಅಂದ್ರೆ ಸ್ವತ್ತಿನ ಪ್ರಕಾರ. ಸೊ ಇದೇನ್ ನಿವೇಶನ್ ಇದೆ ಅಂದ್ರೆ ಪ್ಲಾಟ್ ಇದೆ ಅಥವಾ ಕನ್ಸ್ಟ್ರಕ್ಷನ್ ಮನೆ ಇದೆ ಅಂತ ಇಲ್ಲಿ ಬರ್ದಿರುತ್ತೆ. ಓಕೆ, ಸೊ ಪ್ಲಾಟ್ ಇದ್ರೆ ಇಲ್ಲಿ ಈ ತರ ನಿವೇಶನ್ ಅಂತ ಇರುತ್ತೆ, ಮನೆ ಇದ್ರೆ ಕಟ್ಟಡ ಅಂತ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ವತ್ತಿನ ವಿಳಾಸ ಅಂದ್ರೆ ಪ್ಲಾಟ್ ನಂಬರು, ಸರ್ವೆ ನಂಬರು ಅಥವಾ ಪ್ರಾಪರ್ಟಿ ಅಡ್ರೆಸ್ ಅನ್ಬೋದು ಇನ್ನು, ಅದು ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ. ನೆಕ್ಸ್ಟ್ ನಮ್ದು ನಿವೇಶನ ಅಳತೆ ಅಂದ್ರೆ ಪ್ಲಾಟ್ ಮೆಜರ್ಮೆಂಟ್. ಸೊ ಎಷ್ಟಿದೆ ಅಂದ್ರೆ ಈಸ್ಟ್ ವೆಸ್ಟ್ ಎಷ್ಟಿದೆ, ನಾರ್ತ್ ಸೌತ್ ಎಷ್ಟಿದೆ, ಈ ತರ ಇಲ್ಲಿ ಮೆನ್ಷನ್ ಇರಿದೆ. 9-12 ಅಂತಂದ್ರೆ ನಾನು ಒಂದು 30 ಫೀಟ್ ಬೈ 40 ಫೀಟ್ ಪ್ಲಾಟಿನ ಉದಾಹರಣೆ ತಗೊಂಡಿನಿ. ಓಕೆ, ನೆಕ್ಸ್ಟ್ ಏನಿರುತ್ತೆ ಅಂತಂದ್ರೆ ನೋಡಿ, ಈಗ 30 ಫೀಟ್ ಬೈ 40 ಫೀಟ್ ಅಂತ ಹೇಳಿದೆ ನಿಮ್ಗೆ. ನೆಕ್ಸ್ಟ್ ಈಸ್ಟ್ ವೆಸ್ಟ್ಗೆ 9 ಅಂತಿದೆ ಅಂಡ್ ನಾರ್ತ್ ಸೌತ್ಗೆ 12 ಅಂತಿದೆ, ಈ ತರ. ಓಕೆ, ನೆಕ್ಸ್ಟ್ ಏನಿರುತ್ತೆ ಪ್ರಾಪರ್ಟಿ ಏರಿಯಾ ಅಂದ್ರೆ ನಿವೇಶನದ ವಿಸ್ತೀರ್ಣ. ಸೊ ಎಷ್ಟು ಏರಿಯಾ ಇದೆ, ಈಗ ನೀವು 9 × 12 ಮಾಡಿದ್ರೆ ಎಷ್ಟಾಗುತ್ತೆ, 108 ಸ್ಕ್ವೇರ್ ಮೀಟರ್ ಆಗುತ್ತೆ. ಸೊ ಇದೊಂದು ಉದಾಹರಣೆ. ಸೊ ಈ ತರ ಇಲ್ಲಿ ಪ್ರಾಪರ್ಟಿ ಏರಿಯಾ ಕೂಡ ಇರುತ್ತೆ. ರೈಟ್, ಮನೆ ಇದ್ರೆ ಮನೆಯದು ಕನ್ಸ್ಟ್ರಕ್ಷನ್ ಅಥವಾ ಮನೆ ಕಟ್ಟಡ ಅಂತ ಇಲ್ಲಿ ಬರ್ದಿರುತ್ತೆ ಅಂಡ್ ಅದ್ರ ಕೂಡ ಇಲ್ಲಿ ಡೀಟೇಲ್ಸ್ ಮೆನ್ಷನ್ ಇರುತ್ತೆ. ರೈಟ್, ನೆಕ್ಸ್ಟ್ ಏನಿರುತ್ತೆ ಕನ್ಸ್ಟ್ರಕ್ಷನ್ ಪ್ಲಿಂತ್ ಏರಿಯಾ. ಸೊ ಈಗ ಮನೆ ಕನ್ಸ್ಟ್ರಕ್ಷನ್ ಇದ್ರೆ ಎಷ್ಟು ಏರಿಯಾನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಕಟ್ಟಡ ಪ್ಲಿಂತ್ ಏರಿಯಾ ಅಂತ. ರೈಟ್, ಸೊ ಈಗ ನೋಡಿ 108 ಸ್ಕ್ವೇರ್ ಮೀಟರ್ ಅಂತ 30 ಫೀಟ್ ಬೈ 40 ಫೀಟ್ ಇದೆ. ರೈಟ್, ಸೊ ಬಟ್ ಬಿಲ್ಟಪ್ ಏಟ್ ಇದೆ 90 ಸ್ಕ್ವೇರ್ ಮೀಟರ್. ಸೊ ಈ ತರ. ರೈಟ್, ಅಂಡ್ ಮಿಕ್ಕಿದ ಜಾಗ ಇದೆಯಲ್ಲ ಅದು ಓಪನ್ ಪ್ಲಾಟ್, ಓಪನ್ ಸ್ಪೇಸ್ ಅಂತ ನೀವು ಅನ್ಬೋದು. ರೈಟ್, ನೆಕ್ಸ್ಟ್ ಏನಿರುತ್ತೆ ನೋಡಿ, ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇದ್ರೆ, ರೈಟ್, ಅಪಾರ್ಟ್ಮೆಂಟ್ ತರ ಈ ತರ ಇದ್ರೆ ಯಾವ ತರ ಮೆನ್ಷನ್ ಆಗಿರುತ್ತೆ ಅಂತ ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್, ಸೊ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಅಂತ.
ಸೊ ಈ ತರ ಇರುತ್ತೆ ನೋಡಿ. ಅಪಾರ್ಟ್ಮೆಂಟ್ ಅಥವಾ ಬಹುಮಾಲಿಕತ್ವದ ಕಟ್ಟಡ ಮಾತ್ರ ಅಂದ್ರೆ ಅಪಾರ್ಟ್ಮೆಂಟ್ ಮಲ್ಟಿಪಲ್ ಓನರ್ಸ್ ಬಿಲ್ಡಿಂಗ್ ಓನ್ಲಿ. ಅಂದ್ರೆ ಒಂದು ಬಿಲ್ಡಿಂಗ್ ಇರುತ್ತೆ, ಅದರಲ್ಲಿ ಬಹಳಷ್ಟು ಫ್ಲಾಟ್ ಅಥವಾ ಬಹಳಷ್ಟು ಅಪಾರ್ಟ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ? ಮಲ್ಟಿಪಲ್ ಓನರ್ಸ್ ಅಂದ್ರೆ ಬಹುಮಾಲಿಕತ್ವದ ಕಟ್ಟಡ ಮಾತ್ರ, ರೈಟ್. ಸೊ ಫಸ್ಟ್ ಏನಿರುತ್ತೆ? ಅವಿಭಜಿತ ಸ್ವತ್ತಿನ ನಿವೇಶನದ ಸಂಖ್ಯೆ ಅಂತಂದ್ರೆ ಇಂಡಿವಿಸಿಬಲ್ ಪ್ರಾಪರ್ಟಿ ಪ್ಲಾಟ್ ನಂಬರ್. ಸೊ ಅದ್ರದ್ದೊಂದು ಪ್ಲಾಟ್ ನಂಬರ್ ಇರುತ್ತೆ, ರೈಟ್. ನೆಕ್ಸ್ಟ್ ಮಹಡಿ ಸಂಖ್ಯೆ ಅಂಡ್ ಬ್ಲಾಕ್ ಹೆಸರು, ರೈಟ್. ಈಗ ಮಹಡಿ ಸಂಖ್ಯೆ, ಬ್ಲಾಕ್ ಹೆಸರು ಅಂದ್ರೆ ಫ್ಲೋರ್ ನಂಬರ್ ಅಂಡ್ ಬ್ಲಾಕ್ ನೇಮ್. ಸೊ ಈಗ ಇದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಈ ತರ ಬಹಳಷ್ಟು ಒಂದೇ ಏರಿಯಾನಲ್ಲಿ ಬಹಳಷ್ಟು ಬಿಲ್ಡಿಂಗ್ಸ್ ಇರುತ್ತೆ, ರೈಟ್. ಸೊ ಈ ತರ ಬಿಲ್ಡಿಂಗ್ಸ್ ಇದ್ರೆ ಲೇಔಟ್ ಓನರ್ಸ್ ಅಥವಾ ಡೆವಲಪರ್ಸ್ ಅಥವಾ ಬಿಲ್ಡರ್ಸ್ ಏನ್ ಮಾಡ್ತಾರೆ? ನೇಮಿಂಗ್ ಕೊಡ್ತಾರೆ. ನೇಮಿಂಗ್ ಯಾವ ತರ ಅಂತಂದ್ರೆ ಈ ತರ ನೋಡಿ. ಫಸ್ಟ್ ಇದೊಂದು ಏರಿಯಾ ಇದೆ, ರೈಟ್. ಇದರಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ರೈಟ್. ಇನ್ನೊಂದು ಇದಕ್ಕೆ ನಾವು ಎ ವಿಂಗ್ ಅಂತ ಹೆಸರು ಕೊಡ್ತೀವಿ. ಅಥವಾ ಇನ್ನೊಂದಿದೆ, ರೈಟ್, ಇದೇ ಏರಿಯಾನಲ್ಲಿ ಅಂಡ್ ಸೇಮ್ ಡೆವಲಪರ್ಸ್ ಸೇಮ್ ಬಿಲ್ಡರ್ಸ್ ಇದೆ. ಸೊ ಅವ್ರೇನ್ ಮಾಡ್ತಾರೆ? ಇದಕ್ಕೆ ಎ ಬ್ಲಾಕ್ ಅಂತ ಕೊಡ್ಬೋದು, ರೈಟ್. ಅಥವಾ ಈ ತರ ಫೇಸ್ 1 ಅಂತ ಕೊಡ್ಬೋದು. ಸೊ ಈ ತರ, ರೈಟ್. ಸೊ ಅದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಫ್ಲೋರ್ ನಂಬರ್, ಬ್ಲಾಕ್ ನೇಮ್ ಅಂದ್ರೆ ಮಹಡಿ ಸಂಖ್ಯೆ, ಬ್ಲಾಕ್ ಹೆಸರು. ಸೊ ಈ ತರ ಫ್ಲೋರ್ ಯಾವುದು, ಮಹಡಿ ಸಂಖ್ಯೆ ಯಾವುದು ಅಂತಂದ್ರೆ 4 ಅಂಡ್ ಬ್ಲಾಕ್ ಹೆಸರು ಯಾವುದು ಅಂತಂದ್ರೆ ಎ. ಸೊ ಈ ತರ ಇಲ್ಲಿ ಮೆನ್ಷನ್ ಆಗಿರುತ್ತೆ, ಓಕೆ. ನೆಕ್ಸ್ಟ್ ವಿಸ್ತೀರ್ಣ ಸ್ಕ್ವೇರ್ ಮೀಟರ್ ಅಂದ್ರೆ ಎಷ್ಟು ಏರಿಯಾ ಇದೆ ಅಂದ್ರೆ ಕಾರ್ಪೆಟ್ ಏರಿಯಾ ಎಷ್ಟಿದ್ರೆ, ಅಡಿಷನಲ್ ಬಿಲ್ಟಪ್ ಎಷ್ಟಿದೆ, ಸೂಪರ್ ಬಿಲ್ಟಪ್ ಎಷ್ಟಿದೆ. ಸೊ ಇದೆಲ್ಲ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಏನಿದೆ ಅಂತಂದ್ರೆ ಪ್ಲಾಟ್ ಟೈಪ್ ಅಂದ್ರೆ ಅವಿಭಜಿತ ನಮ್ದು ನಿವೇಶನದ ರೀತಿ, ರೈಟ್. ಇಂಡಿವಿಜುವಲ್ ಪ್ಲಾಟ್ ಟೈಪ್. ಸೊ ಯಾವ ತರ ಇದು ಪ್ಲಾಟ್ ಟೈಪ್ ಇದೆ ಅಂತ. ನೆಕ್ಸ್ಟ್ ಎಷ್ಟು ಫ್ಲೋರ್ಸ್ ಇದೆ? ಓಕೆ. ಸೊ 10 ಫ್ಲೋರ್ಸ್ ಅಂತ ಒಂದು ಉದಾಹರಣೆ ಬರ್ದಿದೆ ನಾನು, ಓಕೆ. ನೆಕ್ಸ್ಟ್ ಅನುಭೋಗ ಅಂತಂದ್ರೆ ಇದೇನು ಯೂಸೇಜ್ ಇದೆಲ್ಲ, ಇದೇನು ನಾವು ಸ್ವಂತಿಗೆ ಬೆಳೆಸ್ಕೊತಾ ಇದೀವಿ ಅಥವಾ ನಾವು ರೆಂಟಿಗೆ ಕೊಡ್ತಾ ಇದ್ದೀವಿ. ಸೊ ಈ ತರ ಸೆಲ್ಫ್ ಅಥವಾ ರೆಂಟ್ ಅಂತ ಇಲ್ಲಿ ಮೆನ್ಷನ್ ಇರಬಹುದು, ಓಕೆ. ನೆಕ್ಸ್ಟ್ ಏನಿದೆ? ಪಾರ್ಕಿಂಗ್ ಲಭ್ಯತೆ ಅಂತಂದ್ರೆ ಪಾರ್ಕಿಂಗ್ ಅವೈಲಬಿಲಿಟಿ ಇದೆ ಅಥವಾ ಇಲ್ಲ, ಇದ್ರೆ ಎಷ್ಟು ಯೂನಿಟ್ಸ್ ಇದೆ, ಅದರ ಏರಿಯಾ ಎಷ್ಟಿದೆ, ಅದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ, ಓಕೆ. ನೆಕ್ಸ್ಟ್ ಏನಿದೆ ಅಂತಂದ್ರೆ ಇದೇನು ರೂಫ್ ಇದೆಯಲ್ಲ ಅಂತಂದ್ರೆ ಅದು RCC ಇದೆ ಅಥವಾ ಬೇರೆ ಯಾವ್ದು ಮಟೀರಿಯಲ್ ಇದೆ, ಟೈಪ್ ಆಫ್ ಗ್ರೌಂಡ್ ಏನಿದೆ, ರೈಟ್. ಅಂಡ್ ಯಾವ ತರ ವುಡ್ ಅಂದ್ರೆ ಯಾವ ತರ ಬಡಗಿಯನ್ನ ಯೂಸ್ ಮಾಡಿದ್ದಾರೆ ಫರ್ನಿಚರ್ ನಲ್ಲಿ ಅಥವಾ ಡೋರ್ಸ್ ನಲ್ಲಿ. ಸೊ ಇದೆಲ್ಲ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ, ಓಕೆ. ಸೊ ನೆಕ್ಸ್ಟ್ ಏನಿದೆ? ಒಂದು ಪ್ಲಾಟ್ ಇದೆ ಅಂತ ಅನ್ಕೋರಿ, ರೈಟ್. ಈಗ ಓನ್ಲಿ ಪ್ಲಾಟ್ ಇದ್ರೆ NA ಅಂತ ಬರುತ್ತೆ. NA ಅಂತಂದ್ರೆ ನಾಟ್ ಅಪ್ಲಿಕೇಬಲ್ ಅಂತಂದ್ರೆ ಪ್ಲಾಟ್ ಇದ್ರೆ ಇಷ್ಟೆಲ್ಲ ಡೀಟೇಲ್ಸ್ ಬರಂಗಿಲ್ಲ, ರೈಟ್. ಮುಂದ್ಗಡೆ ನಾ ಏನ್ ಹೇಳ್ತಾ ಇದ್ದೀನಲ್ಲ ಅದು ಬರಂಗಿಲ್ಲ. ಏನು ಅಂತಂದ್ರೆ ಮನೆ ಇದ್ರೆ ಮಾತ್ರ ಬರುತ್ತೆ. ಯಾವ ತರ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ನಾನು ಒಂದು ಉದಾಹರಣೆ ತಗೊಂಡಿನಿ, ರೈಟ್. ಸೊ ನಾರ್ಮಲ್ ಒಂದು ಮನೆ ಇದೆ ಅಂತ ಅನ್ಕೊಳ್ಳಿ, ರೈಟ್. ಸೊ ಇದು ಮನೆ ಏನಿದೆಯಲ್ಲ ಇದು ಎಷ್ಟು ಫ್ಲೋರ್ಸ್ ಇದೆ ಅಂತ ನಿಮ್ಗೆ ಒಂದು ಉದಾಹರಣೆ ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ 3+1 ಫ್ಲೋರ್ ಅಂತ ನೀವು ಅನ್ಕೊಳ್ಳಿ, ರೈಟ್. ಸೊ ಈಗ 3+1 ಫ್ಲೋರ್ ಯಾವ ತರ ಇದೆ ಅಂತ ಅದನ್ನು ಒಂಚೂರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ಸೆಕೆಂಡ್ ಫ್ಲೋರ್ ಇದೆ, ರೈಟ್. ಸೊ ಇದು ಮೇಲ್ಗಡೆ ನಿಮ್ಗೆ ಕಾಣ್ತಾ ಇದೆ ಸೆಕೆಂಡ್ ಫ್ಲೋರ್. ಸೊ ಇದು ಏನಿದೆ? ಇದು ಫಸ್ಟ್ ಫ್ಲೋರ್, ರೈಟ್. ಅಂಡ್ ಇದು ಗ್ರೌಂಡ್ ಫ್ಲೋರ್ ಇದೆ, ರೈಟ್. ಸೊ ಈಗ ಬಟ್ ನಾನು ಇಲ್ಲಿ ಏನ್ ಹೇಳಿನಿ 3+1. ಸೊ ಇಲ್ಲಿ ಟೋಟಲ್ ನಾವು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಸೊ ಮೂರು ಆಡ್ ಮಾಡಿದ್ರೆ ಓನ್ಲಿ 3 ಫ್ಲೋರ್ ಆಗ್ತಾ ಇದೆ ಗ್ರೌಂಡ್ ಫ್ಲೋರಿಗೆ ಕನ್ಸಿಡರ್ ಮಾಡಿದ ಮೇಲೆ, ರೈಟ್. ಇಲ್ಲಿ ನಾನು ಇನ್ನ ಒಂದು ಏನ್ ಫ್ಲೋರ್ ಇದೆಯಲ್ಲ ಅದು ಯಾವ ತರ ಇಲ್ಲಿ ತಗೊಂಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ನೋಡಿ, ರೈಟ್. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಸೆಕೆಂಡ್ ಫ್ಲೋರ್ ಆಯ್ತು, ಫಸ್ಟ್ ಫ್ಲೋರ್ ಆಯ್ತು, ಗ್ರೌಂಡ್ ಫ್ಲೋರ್ ಆಯ್ತು, ರೈಟ್. ಸೊ ನಾನು ಏನ್ ಮಾಡ್ತೀನಿ ಇಲ್ಲಿ ಒಂದು ಅಂಡರ್ ಗ್ರೌಂಡ್ ಫ್ಲೋರ್ ಅನ್ನ ತಗೋತೀನಿ, ರೈಟ್. ಸೊ ಈ ತರ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಅಂಡ್ ಅಂಡರ್ ಗ್ರೌಂಡ್ ಫ್ಲೋರ್, ರೈಟ್. ಸೊ ಟೋಟಲ್ 4 ಫ್ಲೋರ್ ಇದೆ, ರೈಟ್. ಅಂಡರ್ ಗ್ರೌಂಡ್ ಫ್ಲೋರ್ ಒಂದು, ಗ್ರೌಂಡ್ ಫ್ಲೋರ್ ಒಂದು, ಫಸ್ಟ್ ಫ್ಲೋರ್ ಒಂದು ಅಂಡ್ ಸೆಕೆಂಡ್ ಫ್ಲೋರ್. ಸೊ ಈಗ ಈ ತರ ಒಂದು ಪ್ರಾಪರ್ಟಿ ಇದೆ ಅಂತ ಒಂದು ಉದಾಹರಣೆ ಅನ್ಕೊಂಬರಿ, ರೈಟ್. ಸೊ ಈ ತರ ಇದ್ರೆ ಪ್ಲಾಟ್ ಇದ್ರೆ NA ಅಂತ ಬರುತ್ತೆ, ನಾಟ್ ಅಪ್ಲಿಕೇಬಲ್. ಬಟ್ ಈ ತರ ಮನೆ ಇದ್ರೆ ಯಾವ ತರ ಮೆನ್ಷನ್ ಆಗಿರುತ್ತೆ ಅಂತ ನಿಮ್ಗೆ ಇದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆ. ಸೊ ನೋಡಿ ಯಾವ ತರ ಇರುತ್ತೆ. ಇದು ಓನ್ಲಿ ಕಟ್ಟಡ ಮಾತ್ರ ಅಂದ್ರೆ ಕನ್ಸ್ಟ್ರಕ್ಷನ್ ಓನ್ಲಿ ಅಂತ ಇಲ್ಲಿ ಬರ್ದಿದಿರುತ್ತೆ, ಅಂದ್ರೆ ಕಟ್ಟಡ ಮಾತ್ರ ಅಂತ ಬರ್ದಿದಿರುತ್ತೆ. ಸೊ ಪ್ಲಾಟ್ ಇದ್ರೆ NA ಅಂತ ಈ ತರ ಬರುತ್ತೆ, ಓಕೆ. ಸೊ ಯಾವ ತರ ಇರುತ್ತೆ ನೋಡಿ. ಸೊ ಇದು ಕೂಡ ಒಂದು ಟೇಬಲ್ ಫಾರ್ಮ್ಯಾಟ್ ನಲ್ಲೇ ಇರುತ್ತೆ. ಸೊ ಈಗ ಟೇಬಲ್ ಫಾರ್ಮ್ಯಾಟ್ ನಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಓಕೆ. ಮಾಡಿ ಸಂಖ್ಯೆ ಅಂತಂದ್ರೆ ಫ್ಲೋರ್ ನಂಬರ್ ಇರುತ್ತೆ. ಅಂಡ್ ನೆಲಮಾಳ್ಗಿ -1. ನೆಲಮಾಳ್ಗಿ -1 ಅಂತಂದ್ರೆ ಅಂಡರ್ ಗ್ರೌಂಡ್. ಸೊ ಇದಕ್ಕೆ ಗ್ರೌಂಡ್ ಕೆಳಗಡೆ ಇರುತ್ತೆ ಅಲ್ಲ, ಸೊ ಅದಕ್ಕೆ ಇದಕ್ಕೆ -1 ಅಂತ ಕರೀತಾರೆ, ಓಕೆ. ನೆಕ್ಸ್ಟ್ ನೆಲಮಾಡಿ, ರೈಟ್, ಅಂದ್ರೆ ಗ್ರೌಂಡ್ ಫ್ಲೋರ್.
ಓಕೆ, ಸೊ ಗ್ರೌಂಡ್ ಫ್ಲೋರ್ ಅಂತ ಬರೆದಿರುತ್ತೆ. ಅಂಡ್ ಮೊದಲ ಮಹಡಿ ಅಂತಂದ್ರೆ ಫಸ್ಟ್ ಫ್ಲೋರ್. ಓಕೆ, ಅಂಡ್ ಎರಡನೇ ಮಹಡಿ ಅಂತಂದ್ರೆ ಸೆಕೆಂಡ್ ಫ್ಲೋರ್. ಸೊ ನಾನು ಉದಾಹರಣೆ ತಗೊಂಡಿನಿ, ಅಂಡರ್ ಗ್ರೌಂಡ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಸೊ ಆ ತರ ಪ್ರಾಪರ್ಟಿ ಇದ್ರೆ ಈ ತರ ಇಲ್ಲಿ ಟೇಬಲ್ ಫಾರ್ಮೆಟ್ ನಲ್ಲಿ ಇದೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಮಹಡಿ ಸಂಖ್ಯೆ ಆಯ್ತು. ನೆಕ್ಸ್ಟ್ ಏನಂತಂದ್ರೆ ಏರಿಯಾ ಎಷ್ಟಿದೆ. ಓಕೆ, ಸೊ ನಾನು ಉದಾಹರಣೆಗೆ ತಗೋತಾ ಇದ್ದೀನಿ 75 ಸ್ಕ್ವೇರ್ ಮೀಟರ್ ಅಂತ. ಓಕೆ, ಬಟ್ ಏನಾದರೂ ಚೇಂಜಸ್ ಇದ್ದರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅದು ಕೂಡ ಇಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ನಾನು ಇಲ್ಲಿ 75 ಸ್ಕ್ವೇರ್ ಮೀಟರ್ ಅಂತ ಉದಾಹರಣೆ ತಗೊಂಡಿನಿ. ಓಕೆ, ನೆಕ್ಸ್ಟ್ ತರಹೆ. ತರಹೆ ಅಂತಂದ್ರೆ ಫ್ಲೋರ್. ಸೊ ಈಗ ಫ್ಲೋರ್ ಅಂತಂದ್ರೆ ಹ್ಯಾಬಿಟೇಬಲ್ ಅಂತಂದ್ರೆ ಇಲ್ಲಿ ವಾಸಯೋಗ ಅಂತ ಬರೆದಿರುತ್ತೆ. ವಾಸಯೋಗ ಅಂತಂದ್ರೆ ಇದು ಮನುಷ್ಯರಿಗೆ ಇರೋದ ಪ್ರಕಾರ ಇದೆ ಅಥವಾ ಇಲ್ಲ ಅಂತ ಒಂದು ಮೆನ್ಷನ್ ಇರುತ್ತೆ. ಓಕೆ, ಹ್ಯಾಬಿಟೇಬಲ್ ಅಂತ. ಓಕೆ, ಸೊ ನೆಕ್ಸ್ಟ್ ಏನಿರುತ್ತೆ, ಅನುಭೋಗ ಅಂದ್ರೆ ಯೂಸೇಜ್. ಸೊ ಸ್ವಂತ ಬಳಕೆ ಅಂತ ನಾನು ಇಲ್ಲಿ ಎಕ್ಸಾಂಪಲ್ ತಗೊಂಡಿನಿ ಉದಾಹರಣೆಗೆ, ರೈಟ್, ಸೆಲ್ಫ್ ಯೂಸ್ ಅಂತ. ಓಕೆ, ನೆಕ್ಸ್ಟ್ ಏನಿರುತ್ತೆ, ಏನಂತಂದ್ರೆ ಮೇಲ್ಛಾವಣಿ ತರಹೆ ಅಂದ್ರೆ ರೂಫ್ ಟೈಪ್. ಸೊ ಇದೇನು ರೂಫ್ ಇರುತ್ತೆ ಅಲ್ಲ ಪ್ರತಿಯೊಂದು ಫ್ಲೋರು, ಅದು ಯಾವ ತರ ಇರುತ್ತೆ. ಸೊ ಜನರಲಿ ನಾವೆಲ್ಲರೂ RCC ಇದು ಫ್ಲೋರೇ ಇರುತ್ತೆ, ರೈಟ್, ಸ್ಲ್ಯಾಬ್ ಅಂತ ಅಂತೀವಲ್ಲ, ಸೊ RCC ಮಟೀರಿಯಲ್ ಇರುತ್ತೆ, ರೈಟ್. ಸೊ ನೆಕ್ಸ್ಟ್ ಏನಿರುತ್ತೆ ಅಂತಂದ್ರೆ ನಮ್ದು ನೆಲದ ವಿಧಿ ಅಂತಂದ್ರೆ ಗ್ರೌಂಡ್ ಟೈಪ್, ಯಾವ ತರ ಗ್ರೌಂಡ್ ಟೈಪ್ ಇದೆ ಅಂತ. ಸೊ ಏನಾದ್ರೂ ಇದ್ರೆ ಇಲ್ಲಿ ಕೂಡ ಅದು ಮೆನ್ಷನ್ ಇರುತ್ತೆ. ನಾನಿಲ್ಲಿ ಇತರೆ ಅಂತ ತಗೋತೀನಿ. ಇತರೆ ಅಂತಂದ್ರೆ ಅದರ್ಸ್ ಅಂತ. ಓಕೆ, ಏನಾದ್ರೂ ಸ್ಪೆಸಿಫಿಕ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡ್ತಾರೆ, ರೈಟ್. ನೆಕ್ಸ್ಟ್ ಬಳಸಿರುವ ಮರ ಅಂತಂದ್ರೆ ಯಾವ್ದು ವುಡ್ ಅನ್ನ ನಾವು ಯೂಸ್ ಮಾಡ್ತೀವಿ, ಕಟ್ಟಿಗೆಯನ್ನ ಯೂಸ್ ಮಾಡಿದೀವಿ ಅಂತ, ರೈಟ್. ಸೊ ಅದು ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ. ಸೊ ನಾನು ಇಲ್ಲಿ ಇತರೆ ಅಂತ ತಗೋತೀನಿ, ಅಂದ್ರೆ ಅದರ್ಸ್. ಓಕೆ, ಸೊ ಸ್ಪೆಸಿಫಿಕ್ ಆಗಿ ಏನಾದರೂ ಮೆನ್ಷನ್ ಮಾಡಿದರೆ ಇಲ್ಲಿ ಮೆನ್ಷನ್ ಇರುತ್ತೆ, ರೈಟ್. ನೆಕ್ಸ್ಟ್ ನಿರ್ಮಾಣದ ಕಟ್ಟಡ ವಿಧ ಅಂತಂದ್ರೆ ಕನ್ಸ್ಟ್ರಕ್ಷನ್ ಟೈಪ್ ಅಂತಂದ್ರೆ ಹೊಸ ಕಟ್ಟಡ ಇದೆ, ಸೊ ಅಥವಾ ಹಳೆ ಕಟ್ಟಡ ಇದೆ, ಈ ತರ ನ್ಯೂ ಕನ್ಸ್ಟ್ರಕ್ಷನ್ ಅಂತ ನೀವು ಅನ್ಬೋದು. ಓಕೆ, ಸೊ ಇಲ್ಲಿ ನೋಡಿ ಎರಡನೇ ಮಹಡಿ ಹೊಸ ಕಟ್ಟಡ ಇದೆ, ರೈಟ್, ಬಟ್ ಆದರೆ ನೆಲ ಮಾಡಿ ಹಳೆ ಕಟ್ಟಡ ಇದೆ. ಸೊ ಈ ತರ ಕೂಡ ಇರ್ಬೋದು. ಓಕೆ, ಸೊ ಇಲ್ಲಿ ನಾನು ಒಂದು ಉದಾಹರಣೆಗೆ ಹೊಸ ಕಟ್ಟಡ ಅಂದ್ರೆ ನ್ಯೂ ಕನ್ಸ್ಟ್ರಕ್ಷನ್ ಅಂತ ತಗೊಂಡಿನಿ. ಓಕೆ, ನೆಕ್ಸ್ಟ್ ವರ್ಷ. ಸೊ ಈಗ ನೋಡಿ ನಾನು ಇಯರ್ ಅಂದ್ರೆ ಯಾವ್ದು ಫ್ಲೋರು ಯಾವ ವರ್ಷನಲ್ಲಿ ಇದು ಕನ್ಸ್ಟ್ರಕ್ಷನ್ ಆಗಿದೆ. ನಾನು ಉದಾಹರಣೆಗೆ ಎಲ್ಲಾನು ಏನ್ ಫ್ಲೋರ್ಸ್ ಇದೆಯಲ್ಲ ಅದು 2015 ನಲ್ಲಿ ಆಗಿದೆ ಅಂತ, ಅಥವಾ 2025 ಅನ್ಬೋದು. ಓಕೆ, ಸೊ ಈ ತರ ಅಂತಂದ್ರೆ ಏನು ಅಂತಂದ್ರೆ ಈಗ ಈ ತರ ಇರ್ಬೋದು, ನೆಲ ಮಾಡಿ 2002 ನಲ್ಲಿ ಆಗಿದೆ, ರೈಟ್, ಮೊದಲನೇ ಮಾಡಿ 2008 ನಲ್ಲಿ ಆಗಿದೆ, ಎರಡನೇ ಮಾಡಿ 2020 ನಲ್ಲಿ ಆಗಿದೆ. ಸೊ ಈ ತರನು ಇರ್ಬೋದು. ಓಕೆ, ಸೊ ಫ್ಲೋರ್ ಯಾವ್ದು ಫ್ಲೋರು ಯಾವ ವರ್ಷನಲ್ಲಿ ಆಗಿದೆ ಅಂತ ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ, ರೈಟ್. ನೆಕ್ಸ್ಟ್ ನೋಡಿ ಏನಿರುತ್ತೆ ಅಂತಂದ್ರೆ ನಮ್ದು ಚೆಕ್ ಬಂಡಿ ಡೀಟೇಲ್ಸ್, ರೈಟ್. ಚೆಕ್ ಬಂಡಿ ಅಂದ್ರೆ ಅಕ್ಕಪಕ್ಕದಲ್ಲಿ ಏನಿದೆ ಅಂತ, ರೈಟ್. ಸೊ ಈಗ ಚೆಕ್ ಬಂಡಿ ನಾರ್ತ್ ಅಂದ್ರೆ ಚೆಕ್ ಬಂಡಿ ಉತ್ತರನಲ್ಲಿ 9 ಮೀಟರ್ಸ್ ರೋಡ್ ಇದೆ. ಓಕೆ, ಅಂಡ್ ಚೆಕ್ ಬಂಡಿ ಈಸ್ಟ್ ನಲ್ಲಿ 9 ಮೀಟರ್ಸ್ ರೋಡ್ ಇದೆ, ಅಂದ್ರೆ ಚೆಕ್ ಬಂಡಿ ಪೂರ್ವ. ಅಂಡ್ ಚೆಕ್ ಬಂಡಿ ಪಶ್ಚಿಮದಲ್ಲಿ ಅಂದ್ರೆ ವೆಸ್ಟ್ ನಲ್ಲಿ ಒಂದು ಹೌಸ್ ನಂಬರ್ ಇದೆ, ಒಂದು 45, ಈ ತರನು ಮೆನ್ಷನ್ ಇರಬಹುದು, ರೈಟ್. ನೆಕ್ಸ್ಟ್ ಚೆಕ್ ಬಂಡಿ ದಕ್ಷಿಣ ಅಂದ್ರೆ ಸೌತ್ ನಲ್ಲಿ, ಸೊ ಹೌಸ್ ನಂಬರ್ 52. ಸೊ ಈ ತರ ಒಂದು ಉದಾಹರಣೆ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ತರ ಅಕ್ಕಪಕ್ಕದಲ್ಲಿ ಏನಿದೆ, ಅಥವಾ ಪ್ಲಾಟ್ ನಂಬರ್ ಕೂಡ ಇರ್ಬೋದು, ಹೌಸ್ ನಂಬರ್ ಕೂಡ ಇರ್ಬೋದು, ಈ ತರ, ರೈಟ್. ನೆಕ್ಸ್ಟ್ ಸ್ವಾಧೀನತೆಗೆ ಪೂರಕ ದಾಖಲೆಗಳು ಅಂದ್ರೆ ನಾವೇನ್ ಫಾರ್ಮ್ 3 ಅಥವಾ ಫಾರ್ಮ್ 2ಗೆ ಅಪ್ಲೈ ಮಾಡ್ತೀವಿ, ಅಪ್ಲಿಕೇಶನ್ ಅನ್ನ ಕೊಡ್ತೀವಿ, ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ನಾವು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಥವಾ ಸಬ್ಮಿಟ್ ಮಾಡಿದೀವಿ ಅಂತ ಇಲ್ಲಿ ಅದು ಕೂಡ ಇಲ್ಲಿ ಇನ್ಫಾರ್ಮೇಶನ್ ಇರುತ್ತೆ, ರೈಟ್. ಸಪ್ಲಿಮೆಂಟರಿ ಡಾಕ್ಯುಮೆಂಟ್ಸ್ ಫಾರ್ ಪೊಸೆಷನ್ ಅಂತ ನೀವು ಅನ್ಬೋದು, ರೈಟ್. ಸೊ ನಾನು ಇಲ್ಲಿ ಅದರ್ಸ್ ಅಂತ ತಗೋತೀನಿ. ನೀವು NA ಲೇಔಟ್ ಇರ್ಬೋದು, NA ಆರ್ಡರ್ ಕಾಪಿ ಇರ್ಬೋದು, ರೈಟ್. ಸೊ ಈ ತರ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದಿರಿ ಅದು ಇಲ್ಲಿ ಇನ್ಫಾರ್ಮೇಶನ್ ಮೆನ್ಷನ್ ಇರಬಹುದು ಅಥವಾ ಅದರ್ಸ್ ಅಂತ ಇರಬಹುದು. ಓಕೆ, ನೆಕ್ಸ್ಟ್ ಸ್ವತ್ತಿನ ಭಾವಚಿತ್ರ ಅಂದ್ರೆ ಪ್ರಾಪರ್ಟಿ ಫೋಟೋ ಅಂದ್ರೆ ಈ ತರ ಒಂದು, ಈಗ ಓಪನ್ ಪ್ಲಾಟ್ ಇದ್ರೆ ಈ ತರ, ರೈಟ್. ಸೊ ನಾನು ಪ್ಲಾಟಿನ ಒಂದು ಅಥವಾ ಪ್ರಾಪರ್ಟಿನ ಒಂದು ಫೋಟೋ ಇರುತ್ತೆ, ರೈಟ್. ಸೊ ಈಗ ಮನೆ ಇದ್ರೆ ಈ ತರ ಒಂದು ಮನೆಯ ಫೋಟೋ ಕೂಡ ಇರುತ್ತೆ, ರೈಟ್. ಇದೇ ಫಾರ್ಮ್ 3 ಅಥವಾ ಫಾರ್ಮ್ 2 ನಲ್ಲಿ ಡಿಜಿಟಲ್ ಖಾತಾನಲ್ಲಿ ಪ್ಲಾಟ್ ಇದ್ರೆ ಪ್ಲಾಟಿನ ಫೋಟೋ ಇರುತ್ತೆ, ಮನೆ ಇದ್ರೆ ಮನೆ ಫೋಟೋ ಇರುತ್ತೆ. ಓಕೆ, ನೆಕ್ಸ್ಟ್ ಏನಿರುತ್ತೆ ನೋಡಿ, ಓನರ್ ನೇಮ್ ಅಂದ್ರೆ ಮಾಲೀಕರ ಹೆಸರು, ರೈಟ್. ಸೊ ಇಲ್ಲಿ ಮಾಲೀಕರ ಯಾರು ಇದು ಓನರ್ ಇರ್ತಾರೆ ಅವ್ರ ಹೆಸರು ಕೂಡ ಇರುತ್ತೆ. ಅಂಡ್ ಮಾಲೀಕರ ಗುರುತಿನ ದಾಖಲೆ ಅಂದ್ರೆ ಓನರ್ ಐಡೆಂಟಿಟಿ ಡಾಕ್ಯುಮೆಂಟ್. ಸೊ ನಾವು ಯಾವ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡ್ತೀವಲ್ಲ, ಸೊ ಜನರಲಿ ನಾವು ಆಧಾರ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡ್ತೀವಿ, ರೈಟ್. ನೆಕ್ಸ್ಟ್ ವಿಳಾಸ, ಸೊ ನಮ್ಮ ಅಡ್ರೆಸ್ ಏನಿದೆಯಲ್ಲ ಅದು ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ, ರೈಟ್. ನೆಕ್ಸ್ಟ್
ಮಾಲೀಕರ ಭಾವಚಿತ್ರ ಅಂದ್ರೆ ನಮ್ದು ಓನರ್ ಏನಿರ್ತಾರಲ್ಲ ಅವ್ರದ್ದು ಒಂದು ಫೋಟೋಗ್ರಾಫ್ ಕೂಡ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಅನ್ಬೋದು, ರೈಟ್. ಸೊ ಈ ತರ ಒಂದು ಫೋಟೋಗ್ರಾಫ್ ಕೂಡ ಈ ಡಿಜಿಟಲ್ ಖಾತಾನಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಏನಿರುತ್ತೆ ಅಂತಂದ್ರೆ SAS ವಿವರ ಪಟ್ಟಿ ಸಲ್ಲಿಸಿದ ದಿನಾಂಕ ಮತ್ತು ಸಂಖ್ಯೆ ಅಂತಂದ್ರೆ ಡೇಟ್ ಅಂಡ್ ನಂಬರ್ ಆಫ್ ಸಬ್ಮಿಷನ್ ಆಫ್ SAS ಡೀಟೇಲ್ಸ್ ಲಿಸ್ಟ್. ಈಗ SAS ಅಂತಂದ್ರೆ ನಮ್ದು ಏನನ್ನೋದಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಅಂತ. ಅಂದ್ರೆ ನಾವು ನಮ್ಮ ಆಸ್ತಿ ತೆರಿಗೆಯನ್ನ ಕಟ್ತೀವಲ್ಲ, ಸೊ ಅಲ್ಲಿ ನಾವು ನಮ್ದು ಎಷ್ಟು ಫ್ಲೋರ್ಸ್ ಇದೆ, ನಾವು ರೂಫ್ RCC ಇದೆ, ಸೊ ಈ ತರ ಎಲ್ಲ ಡೀಟೇಲ್ಸ್ ನಾವು ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿದ ಮೇಲೆ ಅಲ್ಲಿ ಒಂದು ಟ್ಯಾಕ್ಸ್ ಇನ್ಫಾರ್ಮೇಶನ್ ಬರುತ್ತೆ, ಇಷ್ಟು ಟ್ಯಾಕ್ಸ್ ನೀವು ಕಟ್ಟಬೇಕು ಅಂತ, ರೈಟ್. ಸೊ ಅಷ್ಟನ್ನ ನಾವು ಕಟ್ತೀವಿ. ಸೊ ಅದಕ್ಕೆ ನಾವು ಏನಂತೀವಿ, SAS ಡೀಟೇಲ್ ಲಿಸ್ಟ್ ಅಂತ. ಸೊ ಓಕೆ, ಸೊ ಅದರದೊಂದು ನಂಬರ್ ಇರುತ್ತೆ ಅಂಡ್ ಡೇಟ್ ಯಾವಾಗಿರುತ್ತೆ, ಡೇಟ್ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಅಂತಂದ್ರೆ ನಾನು ಹೇಳ್ದಲ್ಲ ನಿಮಗೆ SAS ಅಂದ್ರೆ. ನೆಕ್ಸ್ಟ್ ಯಾವ್ದು ಬ್ಯಾಂಕ್ಲಿಂದ ನಾವು ಕಟ್ಟಿವಿ ಅಂತ ಅದು ಕೂಡ ಇಲ್ಲಿ ಒಂದು ಮೆನ್ಷನ್ ಇರುತ್ತೆ, ರೈಟ್. ನೆಕ್ಸ್ಟ್ ಡೇಟ್ ಆಫ್ ಟ್ಯಾಕ್ಸ್ ಪೇಮೆಂಟ್, ಸೊ ಯಾವಾಗ ನಾವು ಡೇಟನ್ನು ಯಾವ ಡೇಟಿಗೆ ಟ್ಯಾಕ್ಸನ್ನು ಕಟ್ಟಿದ್ದೀವಿ ಅಂತ. ನೆಕ್ಸ್ಟ್ ಟೋಟಲ್ ಅಮೌಂಟ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್, ಸೊ ಎಷ್ಟು ನಾವು ಪ್ರಾಪರ್ಟಿ ಟ್ಯಾಕ್ಸನ್ನು ಕಟ್ಟಿವಿ ಅಂತ, ರೈಟ್. ಸೊ ಇದು ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ. ಅಂದ್ರೆ ಅದಕ್ಕೆ ಏನಂತೀವಿ, ಸಂದಾಯವಾದ ಒಟ್ಟು ಆಸ್ತಿ ತೆರಿಗೆ ಮೊತ್ತ ಅಂತ. ಓಕೆ, ನೆಕ್ಸ್ಟ್ ನೋಡಿ ಏನಿರುತ್ತೆ, ನಮ್ದು ಸಂದಾಯವಾದ ಒಟ್ಟು ಉಪಕರದ ಮೊತ್ತ ಅಂದ್ರೆ ಟೋಟಲ್ ಬೆನಿಫಿಟ್ ಅಮೌಂಟ್ ಪೇಡ್ ಅಂತ. ಸೊ ಇದು ಒಂದು ಕೂಡ ಒಂದು ಅಮೌಂಟ್ ಪೇಡ್ ಅಂತ ಇರುತ್ತೆ. ನೆಕ್ಸ್ಟ್ ಅಂತಿಮ ಆಸ್ತಿ ತೆರಿಗೆ ಸಂದಾಯವಾದ ಹಣಕಾಸು ವರ್ಷ ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಇನ್ ವಿಚ್ ದ ಲಾಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ಈಸ್ ಪೇಡ್ ಅಂತಂದ್ರೆ ಈ ತರ 24-25 ಏನ್ ಫೈನಾನ್ಷಿಯಲ್ ಇಯರ್ ಇರುತ್ತಲ್ಲ, ಸೊ ಅದರಲ್ಲಿ ನಾವು ನಮ್ಮ ಆಸ್ತಿ ತೆರಿಗೆಯನ್ನ ಕಟ್ಟಿದೀವಿ ಅಂತ. ಅಂದ್ರೆ ಲಾಸ್ಟ್ ಈಗ 21-22 ನಲ್ಲೇ ಕಟ್ಟಿವಿ, ಆಮೇಲೆ ನಾವು 3-4 ವರ್ಷದಿಂದ ಕಟ್ಟಿಲ್ಲ ಅಂದ್ರೆ ಇಲ್ಲಿ ಏನ್ ಬರುತ್ತೆ 21-22 2021-2022 ಅಂತ ಬರುತ್ತೆ ಈ ತರ, ರೈಟ್. ನೆಕ್ಸ್ಟ್ ನಮೂನೆ ವಿತರಿಸಿದ ದಿನಾಂಕ ಅಂದ್ರೆ ಇದೇನು ಫಾರ್ಮ್ ಇದೆಯಲ್ಲ, ಡೇಟ್ ಆಫ್ ಇಶ್ಯೂ ಆಫ್ ಫಾರ್ಮ್ ಅಂತ ಅನ್ಬೋದು. ಸೊ ಅದು ಡೇಟ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫಾರ್ಮ್ ಫೀ, ಸೊ ಇದ್ರದ್ದೊಂದು ಫೀ ಶುಲ್ಕ ಇರುತ್ತೆ, ನಮೂನೆ ಶುಲ್ಕ ಅಂತ, ರೈಟ್. ಸೊ 100 ರೂಪಾಯಿ ಅಂತ ಇಲ್ಲಿ ಬರ್ದಿದಿರುತ್ತೆ. ಓಕೆ, ನೆಕ್ಸ್ಟ್ ರಿಸಿಪ್ಟ್ ನಂಬರ್ ಆಫ್ ಫಾರ್ಮ್, ಸೊ ಇದೇನು ನಮೂನೆ ಪತ್ರದ ರಶೀದಿ ಸಂಖ್ಯೆ ಅಂತ ಇರುತ್ತೆ, ಅದು ರಿಸಿಪ್ಟ್ ನಂಬರ್ ಅನ್ಬೋದು, ಅದು ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ. ನೆಕ್ಸ್ಟ್ ನಮೂನೆ ವಿತರಿಸಿದವರು ಅಂದ್ರೆ ಫಾರ್ಮ್ ಇಶ್ಯೂವರ್, ಸೊ ಯಾರಿದ್ದು ಫಾರ್ಮ್ ಇಶ್ಯೂ ಮಾಡ್ತಾರಲ್ಲ ಅವರು ಡೆಸಿಗ್ನೇಷನ್ ಇರುತ್ತೆ. ಓಕೆ, ಅಂದ್ರೆ ಅವರು ಯಾವ್ದು ಪದ ಮೇಲೆ ಇದೆ ಅಂತ ಇದ್ದಾರೆ ಅಂತ ಇಲ್ಲಿ ಅದು ಮೆನ್ಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ಲೇಸ್ ಆಫ್ ಇಶ್ಯೂ ಅಂದ್ರೆ ನಮೂನೆ ವಿತರಿಸಿದ ಸ್ಥಳ. ಓಕೆ, ಸೊ ಅದು ನಿಮ್ದು ಯಾವ್ದು ಪ್ಲೇಸ್ ನಲ್ಲಿ ಅಥವಾ ಯಾವ ಊರಲ್ಲಿ ಯಾವ್ದು ಟೌನ್ ಅಲ್ಲಿ ನಿಮ್ದು ಪ್ರಾಪರ್ಟಿ ಇದೆಯಲ್ಲ ಅದರದ್ದು ಹೆಸರು ಕೂಡ ಇಲ್ಲಿ ಇರುತ್ತೆ, ರೈಟ್. ನೆಕ್ಸ್ಟ್ ಇಲ್ಲಿ ಈ ತರ ಇರುತ್ತೆ, ಡಿಜಿಟಲ್ ಸಹಿ ಪೂರಸಭೆ ಹುಮ್ನಾಬಾದ್ ಅಂದ್ರೆ ಡಿಜಿಟಲ್ ಸಹಿ ನಗರಸಭೆ ಇರ್ಬೋದು ಅಥವಾ ಪಟ್ಟಣ ಪಂಚಾಯತ್ ಕೂಡ ಇರ್ಬೋದು, ರೈಟ್. ಸೊ ಇಲ್ಲಿ ಒಂದು QR ಕೋಡ್ ಕೂಡ ಇರುತ್ತೆ, ರೈಟ್. ಸೊ ಈ ತರ ನಿಮ್ದು ಡೀಟೇಲ್ ಆಗಿ ಒಂದು ಡಿಜಿಟಲ್ ಖಾತಾ ಮೇಲೆ ಏನೇನ್ ಪಾಯಿಂಟ್ಸ್ ಅನ್ನ ಇರುತ್ತೆ ಅಂತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ. ಸೊ ನಿಮಗೆ ವಿಡಿಯೋ ಯಾವ ತರ ಅನ್ಸಿದೆ ಅಂತ ನಿಮ್ಮ ಫೀಡ್ಬ್ಯಾಕ್ ಅನ್ನ ನನಗೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಂಡ್ ವಿಡಿಯೋ ಎಂಡ್ ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.